ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬ್ರೇಕ್ ಆದ್ಮೇಲೆ ಮತ್ತೊಮ್ಮೆ ಸ್ವಾಗತ. ಗದಗ್ನಲ್ಲೂ ಕೂಡ ಧಾರಾಕಾರ ಮಳೆಯಾಗಿದೆ. ಪರಿಣಾಮ ವ್ಯಕ್ತಿಯೊಬ್ಬರು ಮೃತಪಟ್ಟಿದ್ದಾರೆ. ಮಳೆ ಗಾಳಿಗೆ ರಾಡ್ ಬಡಿದು ಕುರಿಗಾಯಿ ಒಬ್ಬರು ಮೃತಪಟ್ಟಿರೋ ಘಟನೆ ಗದಗ್ನಲ್ಲಿ ಸಂಭವಿಸಿದೆ. ಮುಂಗಾರು ಪೂರ್ವ ಮಳೆಯ ಆರ್ಭಟವನ್ನು ನೋಡ್ತಾ ಇದ್ದೀರಿ ನೀವು. ಗದಗ್ನಲ್ಲಿ ಆಗಿರೋ ಬೆಳವಣಿಗೆ ಇದು. ಶೆಡ್ ಕುಸಿದು ರಾಡ್ ತಲೆಗೆ ಬಡಿತು. ಪರಿಣಾಮ 55 ವರ್ಷದ ಮರಿತಮ್ಮಪ್ಪ ಗಿಡ್ಡ ಹನುಮಣ್ಣವರ್ ಮೃತಪಟ್ಟಂತಹ ವ್ಯಕ್ತಿ. ಗದಗ ಹೊರವಲಯದ ಗಂಗಿಮಡಿ ಪ್ರದೇಶಕ್ಕೆ ಹೋಗಿದ್ರು ಇವರು. ಮಳೆಗಾಳಿ ಬೀಸ್ತಾ ಇದ್ದಂತೆ ಜಮೀನಿನಲ್ಲಿದ್ದಂತಹ ಶೆಡ್ನಲ್ಲಿ ಆಶ್ರಯವನ್ನು ಪಡೆದುಕೊಂಡ್ರು. ರಭಸವಾಗಿ ಸುರಿದಂತಹ ಮಳೆಯಿಂದ ಅವರ ಮೈ ಮೇಲೆ ಶೆಡ್ ಬಿತ್ತು. ಶೆಡ್ನ ಕೆಳಗಡೆ ನಿಂತಿದ್ದಾಗ ತಲೆಗೆ ರಾಡ್ ಬಡಿದು ಸ್ಥಳದಲ್ಲೇ ಈ ವ್ಯಕ್ತಿ ಮೃತಪಟ್ಟಿದ್ದಾರೆ. ಗದಗ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮಳೆಗಾಳಿಗೆ ಶೆಡ್ ಕುಸಿದು ಕುರಿಗಾಯಿ ಮರಿತಮ್ಮಪ್ಪ ಗಿಡ್ಡ ಹನುಮಣ್ಣವರ್ ಮೃತಪಟ್ಟಿರುವಂಥ ವ್ಯಕ್ತಿ ಗಂಗಿಮಡಿ ಅನ್ನೋ ಪ್ರದೇಶಕ್ಕೆ ಹೋಗಿದ್ರು. ಅದಾದ ನಂತರ ಆಶ್ರಯವನ್ನು ಪಡೆದುಕೊಳ್ತಾ ಇದ್ರು. ಆ ಸಮಯದಲ್ಲಿ ಇಂಥದ್ದೊಂದು ಘಟನೆ ಸಂಭವಿಸಿದೆ. ಮತ್ತೊಂದು ಕಡೆ ಗದಗಿನ ವಿವಿಧ ಭಾಗಗಳಲ್ಲಿ, ಅದು ಹೆಲ್ತ್ ಕ್ಯಾಂಪ್ ಆಗಿರ್ಬೋದು, ಬೆಟಗೇರಿ ಪ್ರದೇಶ ಆಗಿರ್ಬೋದು, ಎಲ್ಲ ಭಾಗಗಳಲ್ಲೂ ಕೂಡ ವಿಪರೀತವಾಗಿ ಮಳೆಯಾಗಿದೆ. ಲೈಟಿನ ವಿದ್ಯುತ್ ಕಂಬಗಳು ಕೂಡ ಧರೆಗುರುಳಿದ್ದನ್ನು ನೋಡ್ತಾ ಇದ್ದೀರಿ. ಬೃಹತ್ ಮರಗಳ ನೆಲಕ್ಕುರುಳಿದ್ದನ್ನು ನೀವು ಗಮನಿಸ್ತಾ ಇದ್ದೀರಿ. ಶೆಡ್ಗಳು ಕಿತ್ತಾಕೊಂಡು ಹೋಗಿರುವುದನ್ನು ನೋಡ್ತಾ ಇದ್ದೀರಿ. ಇದರ ಜೊತೆಗೆ ವ್ಯಕ್ತಿಯೊಬ್ಬರು ಮೃತಪಟ್ಟಿದ್ದಾರೆ. ಕಳೆದ 1-2 ತಿಂಗಳಿಂದ ವಿಪರೀತವಾದಂತಹ ಬಿಸಿಲಿತ್ತು. ಗದಗ್ನಲ್ಲಿ ಭಾರಿ ಬಿಸಿಲಿತ್ತು. ಹೊರಗಡೆ ಬರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನುವಂತಹ ಬಿಸಿಲಿತ್ತು. ಇದೀಗ ಮಳೆರಾಯ ಬಂದು ತಂಪೆರೆದರೂ ಕೂಡ ಅನಾಹುತಗಳು ಮಾತ್ರ ಸಂಭವಿಸಿವೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಫಾರೂಕ್ ಮಕಾಂದಾರ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಫಾರೂಕ್, ನಾನು ಹೇಳ್ತಾ ಇದ್ದೆ 2-3 ತಿಂಗಳಿಂದ ಗದಗನಲ್ಲಿ ವಿಪರೀತ ಬಿಸಿಲಿತ್ತು. ಮಳೆರಾಯ ಬಂದು ತಂಪೆರೆದ, ಆದರೆ ಅವಾಂತರಗಳನ್ನು ಕೂಡ ತಂದ ಗದಗಿಗೆ ಅಂತ. ಪ್ರವೀಣ್, ಏನಂದ್ರೆ ಈ ರಕ್ಕಸ ಮಳೆಗೆ ಒಂದು ರೀತಿ ಗದಗ ಜನತೆ ಕಂಗಾಲಾಗಿದ್ದಾರೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಒಂದ್ ಕಡೆ ರೈತ ಸಮುದಾಯ ಖುಷಿ ಪಡ್ತಾ ಇದ್ದಾರೆ, ಯಾಕಂದ್ರೆ ಮುಂಗಾರು ಮಳೆ ಆಗಿದೆ ಅಂತ ಹೇಳಿ. ಆದ್ರೆ ಇನ್ನೊಂದ್ ಕಡೆ ಏನು ಈ ಮಳೆಯ ಅವಾಂತರದಿಂದ ಗದಗ ನಗರದಲ್ಲಿ ಹಲವಾರು ಒಂದ್ ರೀತಿ ಅವಘಡವು ನಡೆದಿರತಕ್ಕಂಥದ್ದು. ಯಾಕಂದ್ರೆ ಗದಗ ನಗರದಲ್ಲಿ ಒಂದೇನು ಕಾರ್ ನಿಲ್ಸಿದ್ರು, ಅದ್ರ ಮೇಲೆ ತೆಂಗಿನ ಮರ ಬಿದ್ದಿರ್ತಕ್ಕಂಥದ್ದು. ಬೆಟಗೇರಿ ಹೆಲ್ತ್ ಕ್ಯಾಂಪ್ ಏರಿಯಾದಲ್ಲಿ ಈ ಘಟನೆ ನಡೆದಿರ್ತಕ್ಕಂಥದ್ದು. ಜೊತೆಗೆ ಇನ್ನೊಂದೆಡೆ ಮಳೆಗಾಳಿಗೆ ಪೈಪ್ ಹೊಡೆದು ಏನು ಕುರಿಗಾಯಿ ಸ್ಥಳದಲ್ಲೇ ಸಾವನ್ನಪ್ಪಿರ್ತಕ್ಕಂಥದ್ದು. ಯಾಕಂದ್ರೆ ಕುರಿಯನ್ನ ಕಾಯ್ಲಿಕ್ಕೆ ಹೋದಂತ ವ್ಯಕ್ತಿ ಮಳೆ ಗಾಳಿ ಇರೋದ್ರಿಂದ ಆಶ್ರಯಕ್ಕಾಗಿ ಏನು ಒಂದ್ ರೀತಿ ಶೆಡ್ ಬಳಿ ಬಂದ ತಕ್ಷಣ ಅಲ್ಲಿ ಈ ಅತಿಯಾದ ಒಂದು ಗಾಳಿ ಮಳೆಗೆ ಇವತ್ತು ಅವರ ಪ್ರಾಣವನ್ನ ತ್ಯಾಗ ಮಾಡಿರ್ತಕ್ಕಂಥದ್ದು. ಇದು ಅಲ್ಲದೇನೆ ಒಂದು ತಾಜ್ ನಗರದಲ್ಲಿ ಸುಮಾರು ಒಂದು 30ಕ್ಕೂ ಹೆಚ್ಚು ಮನೆಗಳ ಮೇಲೆ, SM ಕೃಷ್ಣ ನಗರದಲ್ಲಿ 30ಕ್ಕೂ ಹೆಚ್ಚು ಮನೆಗಳ ಮೇಲೆ ಒಂದ್ ರೀತಿ ಈ ಮಳೆಯ ಪ್ರಭಾವ ಬಿದ್ದಿರ್ತಕ್ಕಂಥದ್ದು. ಇದೆಲ್ಲರ ಹೊರತಾಗಿ ನಾವು ದೃಶ್ಯಾವಳಿಗಳಲ್ಲಿ ಸಹ ನೋಡ್ತಾ ಇರ್ಬೋದು, ವಾಟರ್ ಟ್ಯಾಂಕ್ ಸಮೇತ ಇವತ್ತು ಈ ಮಳೆಯ ರಭಸಕ್ಕೆ ನೀರಿನಲ್ಲಿ ತೇಲ್ತಾ ಹೋಗ್ತಾ ಇರ್ತಕ್ಕಂಥದ್ದು. ಅಂದ್ರೆ ಒಟ್ಟಾರೆಯಾಗಿ ಏನಿವತ್ತು ನಿನ್ನೆಯಿಂದ ಗದಗ ನಗರದಲ್ಲಿ ಏನ್ ಮಳೆ ಸುರಿತಾ ಇದೆ, ಈ ಮಳೆಯಿಂದ ನಗರದ ಜನತೆಗೆ ಖುಷಿ ಅಂತರೂ ಇಲ್ಲ. ಆದ್ರೆ ಇದರಿಂದ ಬಹಳಷ್ಟು ಒಂದ್ ರೀತಿ ಅವಘಡಗಳು ನಡೀತಾ ಇದ್ದಾನೆ ಅಂತಾನೆ ಹೇಳ್ಬೋದು ಪ್ರವೀಣ್. ಓಕೆ ಫಾರೂಕ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ.